ಧಾರವಾಡದಲ್ಲಿ ಅಮಾನವೀಯ ಘಟನೆ. ಬುದ್ಧಿಮಾಂದ್ಯನಿಗೆ ಕಲ್ಲಿನೇಟು. ಚಿಕಿತ್ಸೆ ಫಲಿಸದೆ ಅಪ್ರಾಪ್ತ ಯುವಕನ ಅಟ್ಟಹಾಸಕ್ಕೆ ಬಲಿಯಾದ ವ್ಯಕ್ತಿ. ಆ ವ್ಯಕ್ತಿ ಮೊದಲೇ ಬುದ್ಧಿಮಾಂದ್ಯನಾಗಿದ್ದ. ಹಾಗೆ ಇಲ್ಲಿಂದ ಅಲ್ಲಿಗೆ ಅಲೆದಾಡುತ್ತಾ ಬೇಡಿ ತಿನ್ನುತ್ತಾ ರಸ್ತೆ ಬದಿ ಜೀವ ಸಾಗಿಸುತ್ತಿದ್ದ. ಆದರೆ ಅಪ್ರಾಪ್ತ ಯುವಕನೊಂದಿಗೆ ಕಿರಿಕ್ ಆಗಿದೆ. ಆ ಯುವಕ ಬುದ್ಧಿಮಾಂದ್ಯ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾನೆ. ಯುವಕನ ಅಟ್ಟಹಾಸಕ್ಕೆ ಗಂಭೀರವಾಗಿ ಗಾಯಗೊಂಡ ಬುದ್ಧಿಮಾಂದ್ಯ ಜೀವಿ ಈಗ ಚಿಕಿತ್ಸೆ ಫಲಿಸದೆ ಜೀವ ಹಾರಿ ಹೋಗಿದೆ. ಅಷ್ಟಕ್ಕೂ ಈ ಅಮಾನವೀಯ ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ವಿವರ. ಬುದ್ಧಿಮಾಂದ್ಯ ವ್ಯಕ್ತಿ ಹಾಗೂ ಅಪ್ರಾಪ್ತ ಯುವಕನ ನಡುವೆ ಕಿರಿಕ್. ಕಲ್ಲಿನಿಂದ ಹಲ್ಲೆ, ಗಂಭೀರ ಗಾಯ. ಸ್ಥಳೀಯರಿಂದ ಬುದ್ಧಿಮಾಂದ್ಯ ಜೀವ ಉಳಿಸಲು ಯತ್ನ. ಚಿಕಿತ್ಸೆ ಫಲಿಸದೆ ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವು. ಧಾರವಾಡ ಹಳೆ ಎಪಿಎಂಸಿಯಲ್ಲಿ ನಡೆದ ದುರ್ಘಟನೆ. ಸ್ಥಳಕ್ಕೆ ಪೊಲೀಸರು ಭೇಟಿ. ಅಪ್ರಾಪ್ತ ಯುವಕ ಪೊಲೀಸ್ ವಶಕ್ಕೆ. 16 ವರ್ಷದ ಅಪ್ರಾಪ್ತ ಯುವಕನೊಂದಿಗೆ ಕಿರಿಕ್ ಮಾಡಿಕೊಂಡು ಚಿರ ನಿದ್ರೆಗೆ ಜಾರಿದ ಬುದ್ಧಿಮಾಂದ್ಯ ಜೀವಿ. ಮಗದೊಂದು ಕಡೆ ಘಟನಾ ಸ್ಥಳಕ್ಕೆ ಇನ್ಸ್ಪೆಕ್ಟರ್ನಿಂದ ಹಿಡಿದು ಕಮಿಷನರ್ ಮಟ್ಟದ ಅಧಿಕಾರಿಗಳ ಭೇಟಿ, ಪರಿಶೀಲನೆ. ಬುದ್ಧಿಮಾಂದ್ಯ ಜೀವ ಉಳಿಸಲು ಪ್ರಯತ್ನಿಸಿದ ಯುವಕರ ಮುಖದಲ್ಲಿ ನಿರಾವ ಮೌನ. ಈ ಎಲ್ಲ ದೃಶ್ಯಗಳಿಗೆ ಗುರುವಾರ ತಡಸಂಜೆ ಧಾರವಾಡ ಹಳೆ ಎಪಿಎಂಸಿ ಆವರಣ ಹಾಗೂ ಧಾರವಾಡ ಜಿಲ್ಲಾ ಆಸ್ಪತ್ರೆ ಆವರಣ ಸಾಕ್ಷಿಯಾಗಿತ್ತು. 45 ವರ್ಷದ ಏಲಿಯಾಸ್ ಜಲೀಲ್ ಸಾಬ್ ಮಖಂದರ್ ಬುದ್ಧಿಮಾಂದ್ಯ ವ್ಯಕ್ತಿ. ಧಾರವಾಡ ಶಿವಾಜಿ ವೃತ್ತ ಸೇರಿ ಹಳೆ ಎಪಿಎಂಸಿ ಆವರಣದಲ್ಲಿ ಓಡಾಟ ಮಾಡುತ್ತಿದ್ದನಂತೆ. ಗುರುವಾರ ಎಪಿಎಂಸಿ ರಸ್ತೆಯಲ್ಲಿ ಓಡಾಟ ಮಾಡುವಾಗ 16 ವರ್ಷದ ಯುವಕನೊಂದಿಗೆ ಕಿರಿಕ್ ಆಗಿದ್ದು, ಈ ವೇಳೆ ಯುವಕ ಕೋಪಕ್ಕೆ ಕೈಗೆ ಬುದ್ಧಿ ಕೊಟ್ಟು ಕಲ್ಲಿನಿಂದ ಹಲ್ಲೆ ಮಾಡಿದ್ದಾನೆ. ಇದರಿಂದ ತಲೆ ಭಾಗಕ್ಕೆ ಬುದ್ಧಿಮಾಂದ್ಯ ವ್ಯಕ್ತಿಗೆ ತೀವ್ರವಾದ ಗಾಯವಾಗಿದೆ. ರಕ್ತ ಮಡುವಿನಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನು ಸ್ಥಳೀಯರು ನೋಡಿ ಕೂಡಲೇ ರಕ್ಷಣೆಗೆ ಧಾವಿಸಿ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಘಟನಾ ಸ್ಥಳದಲ್ಲಿ ತೀವ್ರ ರಕ್ತಸ್ರಾವ ಆಗಿದ್ದರಿಂದ ಚಿಕಿತ್ಸೆ ಫಲಿಸದೆ ಬುದ್ಧಿಮಾಂದ್ಯ ಇಲಿಯಾಸ್ ಜಿಲ್ಲಾಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾನೆ. ಇನ್ನು ಘಟನೆ ಮಾಹಿತಿ ಸಿಗುತ್ತಿದ್ದಂತೆ ಧಾರವಾಡ ಉಪನಗರ ಠಾಣೆಯ ಸಿಪಿಐ ದಯಾನಂದ ಹ್ಯಾಂಡ್ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಘಟನೆ ನಗರ ಸ್ಥಳೀಯರಿಂದ ಮಾಹಿತಿ ಕಲೆ ಹಾಕಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಘಟನಾ ಸ್ಥಳಕ್ಕೆ ಧಾರವಾಡ ಎಸಿಪಿ ಪ್ರಶಾಂತ್ ಸಿದ್ದನಗೌಡ, ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತರಾದ ಎಸ್ ಶಶಿಕುಮಾರ್, ಡಿಸಿಪಿಗಳ ಸಹ ಭೇಟಿ ನೀಡಿ ಘಟನೆ ಮಾಹಿತಿ ತಿಳಿದುಕೊಂಡಿದ್ದಾರೆ. ಆದರೆ ವಿಧಿಯಾಟ. 16 ವರ್ಷದ ಅಪ್ರಾಪ್ತ ಯುವಕನ ಕೋಪಕ್ಕೆ ಇಲ್ಲಿ ಬುದ್ಧಿಮಾಂದ್ಯ ಜೀವಿ ಬಲಿಯಾಗಿದೆ. ಇನ್ನು ಘಟನೆ ನಡೆದ ಕೂಡಲೇ ಅಲರ್ಟ್ ಆಗಿರುವ ಉಪನಗರ ಠಾಣೆಯ ಪೊಲೀಸರು ಹಲ್ಲೆ ನಡೆಸಿದ ಅಪ್ರಾಪ್ತನನ್ನು ವಶಕ್ಕೆ ಪಡೆದುಕೊಂಡಿದ್ದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ವಿದ್ಯಾಕಾಶಿ ಎಂದು ಖ್ಯಾತಿ ಪಡೆದುಕೊಂಡಿರುವ ಧಾರವಾಡದಲ್ಲೊಂದು ಅಮಾನವೀಯ ಘಟನೆ ನಡೆದಿದ್ದು, ಇಲ್ಲಿ ಅಪ್ರಾಪ್ತ ಯುವಕನ ತಪ್ಪೋ ಒಪ್ಪೋ ಅನ್ನೋದಕ್ಕಿಂತ ಇದು ವಿಧಿಯಾಟ ಎಂದು ಸ್ಥಳೀಯರು ಮರುಗುತ್ತಿದ್ದಾರೆ. ಇನ್ನು ಬುದ್ಧಿಮಾಂದ್ಯ ವ್ಯಕ್ತಿಯ ಮೇಲೆ ಅಷ್ಟೊಂದು ಕೋಪದಿಂದ ಅಪ್ರಾಪ್ತ ಯುವಕ ಹಲ್ಲೆಗೆ ಕಾರಣ ಏನು ಎಂಬುದು ಪೊಲೀಸರ ತನಿಖೆಯ ಬಳಿಕವಷ್ಟೇ ಹೊರಬರಬೇಕಿದೆ. ಅದೇನೇ ಇರಲಿ, ಆದರೆ ಇಲ್ಲಿ ಕೋಪದ ಕೈಗೆ ಯುವಕ ಬುದ್ಧಿ ಕೊಟ್ಟು ಒಂದು ಜೀವ ಹೋಗಿರುವುದು ದುರಾದೃಷ್ಟಕರ. ವರದಿ ಸಂತೋಷ ಮೇದಾರ, NKS TV4 ಧಾರವಾಡ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರ್ ವ್ಯಾಪ್ತಿಯ ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸ್ಥಳದಲ್ಲಿ ಇವತ್ತು ಸಂಜೆ ಒಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ ಚಾವಸ್ ಗಲ್ಲಿ ಏರಿಯಾದಲ್ಲಿ ಒಬ್ಬ 45-46 ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿ ಇಲಿಯಾಸ್ ಅಂತ ಆತ ಇಲ್ಲಿ ರಸ್ತೆಯಲ್ಲಿ ಹೋದಂಥ ಸಂದರ್ಭದಲ್ಲಿ 16 ವರ್ಷದ ಒಬ್ಬ ಹುಡುಗನ ಜೊತೆ ಚಿಕ್ಕ ಮಾತಿನ ಚಕಮಕಿಯಾಗಿದೆ. ಅದಾದ ನಂತರ ಆ ಹುಡುಗ 16 ವರ್ಷದ ಹುಡುಗ ಒಂದು ಫೇವರ್ಸ್ ಕಲ್ಲು ತಗೊಂಡ್ಬಿಟ್ಟು ಈ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿದ ತಕ್ಷಣ ತಲೆ ಪೆಟ್ಟು ಬಿಟ್ಟು ಅವನು ಮೃತ ಹೊಂದಿದ್ದಾನೆ. ಸೊ ಹಾಗಾಗಿ ಮೃತ ಹೊಂದಿರುವಂಥ ಇಲಿಯಾಸನ್ನು ನಾವು ಹಾಸ್ಪಿಟ್ಲಲ್ಲಿ ಇದಾನೀಗ ಮಾರ್ಚರಿಯಲ್ಲಿ ಶಿಫ್ಟ್ ಮಾಡ್ತಾಯಿದ್ದಾರೆ. ಅದೇ ರೀತಿ ಹಲ್ಲೆ ಮಾಡಿದಂಥ ಬಾಲಕ ಅಂತ ಅವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ, ವಿಚಾರಣೆಗೊಳಪಡಿಸ್ತೀವಿ. ಅದೇ ರೀತಿ CCTV ಫುಟೇಜು ಮತ್ತು ಐ ವಿಟ್ನೆಸಸ್ ಎಲ್ಲ ಇದ್ದಾರೆ, ಅವ್ರ ಕಡೆಯಿಂದ ಮಾಹಿತಿ ಪಡ್ಕೊಂಡು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳೋಣ.